ಅವ್ರ ಕುಟುಂಬದವರು ರಾಜ್ಯದ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರ, ಮತ್ತು ಅವರಿಬ್ರು ಲವ್ ಮಾಡ್ತಿದ್ರು ಅಂತ ಹೇಳ್ತಾರೆ. ನಿಮ್ಗೇನಾರ ಇದು ಗಮನಕ್ಕಿಂತ ಏನಾಯ್ತು ವಿಷಯ? ನಿಮ್ಮ ಯಾಕಂದ್ರೆ ತಂದೆ ಹತ್ರ ಮಾತಾಡೋಕ್ಕಾಗಲ್ಲ, ಕೆಲವು ವಿಷಯಗಳು ತಾಯಿ ಹತ್ರ ಮಾತಾಡ್ಬೋದು. ಹಾಗಾಗಿ ನಿಮಗೇನಾರ ನಿಮ್ಮ ಮಗಳು ಹೇಳಿದ್ಲ ಹೆಂಗೆ? ನಾನು ದಯವಿಟ್ಟು ಕ್ಷಮೆ ಕೈ ಮುಗಿದು ಕೇಳ್ತೀನಿ, ನನ್ನ ಮಗಳು ನಂಗೆ ತಂದು ಕೊಡಂತ. ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ, ಏನೇ ಕೇಳಿದ್ರು ನನ್ನ ಮಗಳು ಬರೋಂಗಿಲ್ಲ. ಆಮೇಲೆ ನನ್ನ ಮಗಳು ಅಂಥ ಹೊಲಸು ಕೆಲಸ ಯಾವಾಗೂ ಮಾಡೋಂಗಿಲ್ಲ. ಅದಕ್ಕೆ ಏನೋ ಕಾಡಿಸ್ತೀನಿ, ನಾವು ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾನೆ ಮಮ್ಮಿ, ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವ, ನೀನೇ ಸರ್ಕೊಂಬಿಡು, ತಲೆ ಕೆಸ್ಕೊಬೇಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರೆ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೇ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕೆ ಅಷ್ಟೇ. ಆಕೆ ಅಂಥ ಹುಡುಗಿಯಲ್ಲ. ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರದ್ದು? ಈಗ ತಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಒಂದು ಕಂಪ್ಲೇಂಟಲ್ಲಿ ಹೇಳಿದ್ರು. ಬಟ್ ಆಕೆ ಹಂಗೆ ಕಾಡಿಸಿದ್ರು ಅಂತ ನನಗೆ ನಮ್ಮ ಮಗಳು ಹೇಳಿದ್ದೆ ಸರ್. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯರಂದಿಂದ ಇರೋದು ಅದು. ನೀನು ಆಕೆ ಅಂತಿದ್ಲು, ನೀ ಏನು ಹೇಳ್ಬೇಡ ಮಮ್ಮಿನೂ ಹೇಳಿದ್ಲು. ಮತ್ತು ಆಕೆ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು, ಮದ್ವೆ ಪದ್ಧತಿ ನನಗೆ ಗೊತ್ತಿಲ್ಲ. ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ನನಗೆ ಏನು ಗೊತ್ತಿಲ್ಲ ಸರ್ ಅದು. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ, ಅಂದ್ರೆ ತೇಜೋವಧೆ ಮಾಡುವಂಥ ಪ್ರಯತ್ನವೂ ಸಹ ನಡೆದಿದ್ದಾವೆ. ಫೋಟೋ ಅಂತೂ ಇಲ್ಲಿ ಬಿಡಿ ಸರ್. ಅಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರೆ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ, ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ, ಏನೇನೋ ಮಾಡಿ ಹಾಕೋತಾರೆ ತಮ್ಗೆ ಬೇಕಂದಂಗೆ. ನಮ್ಮ ಮಗಳಂತೂ ಅಂಥ ಕೆಲವೇ ಅಲ್ಲ. ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್, ನನಗೇನು ಹೇಳಿಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು, ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಕಂಪ್ಲೇಂಟ್ದಾಗ ಹಂಗಿತ್ತಲ್ಲ, ಅದಕ್ಕೆ ಕೇಳಿದ್ವಿ. ಅಂತಲೂ ಗೊತ್ತಿಲ್ಲ ಸರ್, ಆಕೇನು ಹೇಳಿಲ್ಲ. ಇಷ್ಟ ಅಂತಿದ್ಲು, ನೀನೇ ಧೈರ್ಯ ಮಾಡ್ಕೊಂಡು ಅಂಥವ್ರ ಕಡೆಲ್ಲ ಲಕ್ಷ ಕೊಡ್ಬೇಡ, ನೀವು ಅಭ್ಯಾಸ ಮಾಡಿ ಚಂದಾಗೈತೆ ಹೇಳ್ತಿದ್ವಿ. ಯಾಕೆ ಅದ್ರ ಪ್ರಕಾರ ಇದ್ಲು. ಮೇಡಮ್ ಬಹಳಷ್ಟು ಶಾಣೆ ಮಗಳು, 2 ದಿನದಾಗ ಇದ್ದಾಗಿ ಗೊತ್ತಿಲ್ಲ. ಅಂತ ಇಂಟೆಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲಕ್ಕೆ. ಆಕೆ ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗಿದ್ಲು, ಕಾಲೇಜ್ಗೆ ಹೋಗಿದ್ಲು, BCA ಪಾಸ್ ಆಯ್ತು, MCA ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ MCA ಇನ್ನೂ ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಅಂತ. ಆಯ್ತು ಅಂತ ನಾವು ಅವ್ರ ಪಪ್ಪನ ಕೇಳಿ ಆ BUB ಇದನ್ನು ಬೇಕು, ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದು ಅಲ್ಲೇ ಹಚ್ಚಿದ್ರು. ಈಗ ಸ್ಟಡೀಸ್ ಚಲೋ ನಡೆದಿತ್ತು. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ತಾವು ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು? ಯಾವ ರೀತಿ ತನಿಖೆ ಆದ್ರೆ ಅನುಕೂಲ ಆಗುತ್ತೆ ಈ ಕೇಸ್ನಲ್ಲಿ? ಅಂದರೆ ಆಕಿಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನಂತೂ ಬದುಕಿರಬಾರ್ದು ಜಗತ್ ಮೇಲೆ. ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲು ಶಿಕ್ಷಣ ಆದರೂ ಕೊಡಲಿ, ಇಲ್ಲ ಜನಗಳ ಕೈಯಾಗಾದರೂ ಕೊಡಲಿ. ಜನ ಇಷ್ಟು ಹೋರಾಟ ಮಾಡಕತ್ತಾರಲ್ಲ ಆಕಿನ ಸಲುವಾಗಿ, ಜನಗಳ ಕೈಯಾಗಾದರೂ ಕೊಡಲಿ. ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿನಾಗಿಟ್ಟೆ ಅಂದ್ರಿ ಮತ್ತೆ ಏನು ಉಪಯೋಗ ಆಗುತ್ತೆ? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು BUB ದೊಡ್ಡ ಕ್ಯಾಂಪಸ್ ಅಂತ 3 ಗೇಟ್ ಅದಾವೆ. ಒಂದು MCA ಮೇಲೆ ಒಂದು ಐತಿ, 3 ಗೇಟ್ ಯಾರು ಎಲ್ಲಿ ಬಂದರೂ ಕೂತಾರೋ ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಕೊಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈಗ ಬೇರೆ ಕಾಲೇಜ್ನಾಗ ಅದು ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ, ಯಾರು ಹೋಗ್ಲಿ ಬರಲಿ ಬಿಂದಾಸ ಹೋಗಾರ ಬಿಂದಾಸಾಗ ಬರ್ತಾರೆ. ಯಾರು ರಕ್ಷಣೆ ಅಂತೂ ಇಲ್ರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರೆ ಮುಂದೆ ಹೆಂಗೆ? ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ ಹೆಣ್ಮಕ್ಳು, ಒಬ್ರು ಇದ್ದಂಗೆ ಮತ್ತೊಬ್ರು ಇರಂಗಿಲ್ಲ.